ನಮಸ್ಕಾರ ಸ್ನೇಹಿತರೆ, ನನ್ನ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ. ನಾನಿವತ್ತು KSRTCಯಲ್ಲಿ ನಡೀತಾ ಇದೆ ಚಾಲನಾ ವೃತ್ತಿ ಪರೀಕ್ಷೆ, ಅದಕ್ಕೆ ಸಂಬಂಧಪಟ್ಟ ಹಾಗೆ ನಾನು ವೀಕ್ಲಿ ಒನ್ ಟೈಮ್ ಟೋಟಲ್ ಅಭ್ಯರ್ಥಿಗಳು 40+, ಆಮೇಲೆ 45+ ಎಷ್ಟು ಅಭ್ಯರ್ಥಿಗಳಿದ್ದಾರೆ ಅಂತೇಳಿ ಡೀಟೇಲ್ ಕೊಡ್ತಾ ಬಂದಿದ್ದೆ. ಭಾಳಷ್ಟು ಅಭ್ಯರ್ಥಿಗಳು ಕೇಳ್ತಾ ಇದ್ರಿ. 50ಕ್ಕೆ 50 ಅಂಕ ಪಡೆದ ಅಭ್ಯರ್ಥಿಗಳು ಎಷ್ಟು ಜನ ಅಂಥೇಳಿ. ನಾನು ಈಗಾಗಲೇ ನಿಮಗೆ ತಿಳಿಸಿದ ಹಾಗೆ 21 ಜನ ಅಭ್ಯರ್ಥಿಗಳಿದ್ದಾರೆ ಅದು ಹಾಸನ್ ಟ್ರ್ಯಾಕಲ್ಲಿ. ಜೊತೆಗೆ ಹುಮನಾಬಾದಲ್ಲಿ 9 ಜನ ಇದ್ದಾರೆ ಅಂತ ಹೇಳಿದ್ದೆ. ದಿನಾಂಕ 22ಕ್ಕೆ ಕೊನೆಗೊಳ್ಳುವಂತೆ 22/2/2025ಕ್ಕೆ 16/12ರಿಂದ ನಡೆದಿತ್ತು. ಹಾಸನಲ್ಲಿ 22/2/2025ರವರೆಗೆ ಟೋಟಲ್ 21 ಜನ ಇದ್ದಾರೆ ಅಂತ ಹೇಳಿದೆ. ಭಾಳಷ್ಟು ಅಭ್ಯರ್ಥಿಗಳು ಎಲ್ಲದು ಕನ್ಫ್ಯೂಸ್ ಆಗಿದೆ, ಅಷ್ಟಿದೆ ಎಷ್ಟಿದೆ ಅಂತೇಳಿ ಭಾಳಷ್ಟು ಜನ ಕೇಳ್ತಾ ಇದ್ದೀರಿ. ಅದಕ್ಕೋಸ್ಕರ ನಿಮಗೆ ಒಂದು ಡೀಟೇಲ್ ಪಿಕ್ಚರ್ ತೋರಿಸೋದಕ್ಕೋಸ್ಕರ, ಜೊತೆಗೆ ಈ ಒಂದು 50ಕ್ಕೆ 50 ಅಂಕ ಪಡೆದ ಅಭ್ಯರ್ಥಿಗಳು ನಿಮಗೇನಾದರೂ ಕಾಂಟ್ಯಾಕ್ಟಲ್ಲಿದ್ದರೆ, ನಿಮಗೇನಾದರೂ ಪರಿಚಯ ಇದ್ದರೆ, ನಿಮಗೇನಾದರೂ ಹತ್ತಿರದಲ್ಲಿದ್ದರೆ ಅವರ ಒಂದು ಮಾಹಿತಿ ಅಥವಾ ಮಾರ್ಗದರ್ಶನ ನೀವು ಪಡ್ಕೊಂಡು ನಿಮಗೂ ಕೂಡ ಮುಂದಿನ ಒಂದು ಚಾಲನಾ ವೃತ್ತಿ ಪರೀಕ್ಷೆಗೆ ಏನು ಹೋಗ್ತೀರ ನೀವು, ವಾಯುವ್ಯ ಕರ್ನಾಟಕ ಆಗ್ಬೋದು, KSRTC ಆಗ್ಬೋದು, ಅಂಥ ಒಂದು ಟ್ರ್ಯಾಕಲ್ಲಿ ನೀವು ಹೋಗಬೇಕಾಗಿದ್ರೆ ಅವ್ರದ್ದು ಒಂದು ಮಾರ್ಗದರ್ಶನ ತೊಗೊಂಡ್ರೆ ಯಾವ ಜಾಗದಲ್ಲಿ ಗಾಡಿ ಸ್ಪೀಡ್ ಮಾಡಬೇಕು, ಯಾವ ಜಾಗದಲ್ಲಿ ಕಟಿಂಗ್ ಮಾಡಬೇಕು ಅಂತಕ್ಕಂಥ ಸ್ಕಿಲ್ಗಳನ್ನು ಅವರಿಂದ ನೀವು ಕೇಳಿ ತಿಳ್ಕೊಂಡ್ರೆ ಬಹಳ ನಿಮಗೆ ಹೆಲ್ಪ್ ಆಗುತ್ತೆ ಅನ್ನೋಗೋಸ್ಕರ ಈ ಒಂದು ಮಾಹಿತಿನ ನಾನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ನೋಡ್ತಾ ಬರ್ಬೋದು ಸ್ನೇಹಿತರೆ, ಯಾವ ಥರ ಅಂದರೆ ನೋಡಿ, ಇದು ಸೀರಿಯಲ್ ನಂಬರ್. ಟೋಟಲ್ ಎಷ್ಟು ಅಭ್ಯರ್ಥಿಗಳನ್ನು ಸೀರಿಯಲ್ ಮಾಡಿದ್ದೀನಿ. ಇದು ಡೇಟ್, ಯಾವ ಡೇಟಲ್ಲಿ ಅವರು 50ಕ್ಕೆ 50 ನಂಬರ್ ತೊಗೊಂಡಿದ್ದಾರೆ ಅಂತೇಳಿ ಅಭ್ಯರ್ಥಿಗಳು. ಇದು ಬಂದು ಡೇಟ್ ಸೀರಿಯಲ್ ನಂಬರ್ ಅಂದರೆ ಆ ಒಂದು ಡೇಟಲ್ಲಿ ಅವರು ಸೀರಿಯಲ್ ನಂಬರ್ ಇರುತ್ತಲ್ವ, ಎಷ್ಟು ಅಭ್ಯರ್ಥಿಗಳು ಅವತ್ತು ಹಾಜರಾಗಿದ್ದಾರೆ ಅಂತೇಳಿ ಸೀರಿಯಲ್ ನಂಬರ್. ಆವತ್ತಿಂದ ಅವ್ರ ಸೀರಿಯಲ್ ನಂಬರು. ಇದು ಟ್ರ್ಯಾಕ್ ID ಅಂದರೆ ಆ ಒಂದು ಅಭ್ಯರ್ಥಿಗಳಿಗೆ ಒಂದು ID ಕೊಡ್ತಾರೆ. ಅವರು ಇದು ಟ್ರ್ಯಾಕ್ ID ಇರುತ್ತೆ. ಅವ್ರು ತೊಗೊಂಡಿದ್ದ ಸ್ಕೋರ್ಗಳಿದು 50ಕ್ಕೆ 50. ನೋಡ್ತಾ ಬರ್ಬೋದು ನೀವು. ಫಸ್ಟ್ ಬಂದು ಹಾಸನದಲ್ಲಿ 24/12/2024ಕ್ಕೆ ಒಬ್ಬ ಅಭ್ಯರ್ಥಿ, ಅವ್ರ ಸೀರಿಯಲ್ ನಂಬರ್ ಇತ್ತು 55, ಅವ್ರದ್ದು ಟ್ರ್ಯಾಕ್ ID ಇತ್ತು 472, ಅವರು 50 ಪಡೆದಿದ್ದಾರೆ. 26/12/24ಕ್ಕೆ ಸೀರಿಯಲ್ ನಂಬರ್ 74 ಇತ್ತು, ಟ್ರ್ಯಾಕ್ ID 579 ಇತ್ತು, 50 ಅಂಕ ತೊಗೊಂಡಿದ್ದಾರೆ. 6ನೇ ತಾರೀಕಿಗೆ 76 ಸೀರಿಯಲ್ ನಂಬರ್ 1323 ಟ್ರ್ಯಾಕ್ ID 50 ಅಂಕ ಪಡೆದಿದ್ದಾರೆ. 7ನೇ ತಾರೀಕಿಗೆ ಸೀರಿಯಲ್ ನಂಬರ್ 76 ಟ್ರ್ಯಾಕ್ ID 1388 50. 11ನೇ ತಾರೀಕಿಗೆ ನೋಡ್ಬೋದು, ರೆಡ್ ಕಲರ್ ಕೊಟ್ಟಿರಲ್ಲ, ಅವತ್ತು ಡಬಲ್ ಅಭ್ಯರ್ಥಿಗಳಿದ್ದಾರೆ. 11ನೇ ತಾರೀಕಿಗೆ ಸೀರಿಯಲ್ ನಂಬರ್ 45 ಟ್ರ್ಯಾಕ್ ID 1778 50 ಅಂಕ. ಅದೇ 11ನೇ ತಾರೀಕಿಗೆ 73 ಸೀರಿಯಲ್ ನಂಬರು ಟ್ರ್ಯಾಕ್ ID 1806 50 ಅಂಕ ಪಡೆದಿದ್ದಾರೆ. 17ಕ್ಕೆ 28 ಸೀರಿಯಲ್ ನಂಬರು ಟ್ರ್ಯಾಕ್ ID 2109 50ಕ್ಕೆ 50 ಅಂಕ ಪಡೆದಿದ್ದಾರೆ. ನೋಡ್ಬೋದು, 18ನೇ ತಾರೀಕಿಗೆ 58 ಸೀರಿಯಲ್ ನಂಬರ್ ಇದೆ, ಟ್ರ್ಯಾಕ್ ID 2274 ಟ್ರ್ಯಾಕ್ ID 2244 50 ಅಂಕ ಪಡೆದಿದ್ದಾರೆ. 20ನೇ ತಾರೀಕಿಗೆ ಸೀರಿಯಲ್ ನಂಬರ್ 19 ಟ್ರ್ಯಾಕ್ ID 2278 50 ಅಂಕ ಪಡೆದಿದ್ದಾರೆ. 21ನೇ ತಾರೀಕಿಗೆ ಸೀರಿಯಲ್ ನಂಬರ್ 8 ಟ್ರ್ಯಾಕ್ ID 2346 24/1/2025ಕ್ಕೆ ಸೀರಿಯಲ್ ನಂಬರ್ 24 ಟ್ರ್ಯಾಕ್ ID 2649. 30ನೇ ತಾರೀಕಿಗೆ ಸೀರಿಯಲ್ ನಂಬರ್ 88 ಟ್ರ್ಯಾಕ್ ID 3194. ಜೊತೆಗೆ 31ನೇ ತಾರೀಕಿಗೆ ಇನ್ನೊಬ್ಬ ಅಭ್ಯರ್ಥಿಗಳು ಕೂಡ ತೊಗೊಂಡಿದ್ದಾರೆ 50 ಅಂಕ. ನೋಡ್ಬೋದು, ಸೀರಿಯಲ್ ನಂಬರ್ 95 ಟ್ರ್ಯಾಕ್ ID 3201. ನೆಕ್ಸ್ಟು 3ನೇ ತಾರೀಕು 2ನೇ ತಿಂಗಳು ಸೀರಿಯಲ್ ನಂಬರ್ 49 ಟ್ರ್ಯಾಕ್ ID 3438. 5ನೇ ತಾರೀಕಿಗೆ 79 ಸೀರಿಯಲ್ ನಂಬರು 3631 ಟ್ರ್ಯಾಕ್ ID. ಆಮೇಲೆ 6ನೇ ತಾರೀಕಿಗೆ ಸೀರಿಯಲ್ ನಂಬರ್ 9 ಟ್ರ್ಯಾಕ್ ID 3651. 12ನೇ ತಾರೀಕಿಗೆ 86 ಸೀರಿಯಲ್ ನಂಬರು 417 ಟ್ರ್ಯಾಕ್ ID. 18ನೇ ತಾರೀಕಿಗೆ 42 ಸೀರಿಯಲ್ ನಂಬರು 4566 ಟ್ರ್ಯಾಕ್ ID. 19/2/2025 85 ಸೀರಿಯಲ್ ನಂಬರು 4696 ಟ್ರ್ಯಾಕ್ ID. 20ನೇ ತಾರೀಕಿಗೆ 20/2/2025 ಸೀರಿಯಲ್ ನಂಬರ್ 90
ಟ್ರ್ಯಾಕ್ ಐ ಡಿ 4790 ಸೊ 21/2/2025ಕ್ಕೆ ಸೀರಿಯಲ್ ನಂಬರ್ 70 ಟ್ರ್ಯಾಕ್ ಐ ಡಿ 4870. ಸೊ ನೋಡ್ಬೋದು ಸ್ನೇಹಿತರೆ, ಟೋಟಲ್ 21 ಜನ ಆದರು. ಇದು 21 ಪ್ಲಸ್ ಹುಮ್ನಾಬಾದಲ್ಲಿ 9 ಜನ ತೊಗೊಂಡಿದ್ದಾರೆ. ಟೋಟಲ್ ಇಲ್ಲಿ ಗಂಟ KSRTCಯಲ್ಲಿ 30 ಜನ 50ಕ್ಕೆ 50 ಅಂಕ ಪಡೆದ ಅಭ್ಯರ್ಥಿಗಳಾದರು. ಸೊ ಈ ಎಲ್ಲ ಅಭ್ಯರ್ಥಿಗಳೇ ನಮ್ಮ ಕಡೆಯಿಂದ, ಜೊತೆಗೆ ನಿಮ್ಮ ಕಡೆಯಿಂದ ಎಲ್ಲ ಕಂಗ್ರಾಜ್ ಆಗುತ್ತೆ. ಇನ್ನು ಯಾವ್ಯಾವ ಅಭ್ಯರ್ಥಿಗಳು ಟ್ರ್ಯಾಕ್ ಟೆಸ್ಟಿಗೆ ಹೋಗೋರಿದ್ದೀರೋ ಸೊ ಇಂಥ ಅಭ್ಯರ್ಥಿಗಳನ್ನು ನೀವು ಸಂಪರ್ಕ ಮಾಡಿಕೊಂಡು ಅವರ ಒಂದು ಮಾಹಿತಿ ಅಥವಾ ಮಾರ್ಗದರ್ಶನ ಪಡ್ಕೊಂಡು ಸೊ ನೀವು ಕೂಡ ಟ್ರ್ಯಾಕ್ ಟೆಸ್ಟಲ್ಲಿ ಉತ್ತಮ ಅಂಕ ಗಳಿಸಲಿ ಅನ್ನೋಗೋಸ್ಕರ ಈ ಒಂದು ಮಾಹಿತಿ ನಾನು ನಿಮಗೆ ಕೊಟ್ಟಿದ್ದೀನಿ. ಯಾಕಂದರೆ ಪ್ರತಿಯೊಂದು ಕೆಲಸದಲ್ಲೂ ಹೋಮ್ ವರ್ಕ್ ಭಾಳ ಇಂಪಾರ್ಟೆಂಟ್ ಇರುತ್ತೆ. ಹೋಮ್ ವರ್ಕ್ ಇಲ್ಲದೇ ಕೆಲಸ ಮಾಡೋದು ಅಥವಾ ಯಾವುದೇ ಒಂದು ಸಾಧನೆ ಮಾಡೋದು ಕಷ್ಟ ಆಗುತ್ತೆ. ಯಾವುದೇ ರೀತಿಯಿಂದಾಗಲಿ, ಅದು ಹೋಮ್ ವರ್ಕ್ ಅಂದರೆ ಯಾವುದೇ ರೀತಿಯಿಂದಾಗಲಿ, ಡ್ರೈವಿಂಗ್ ಪ್ರಾಕ್ಟೀಸ್ ಮಾಡೋದಾಗಲಿ, ಸಿಗ್ನಲ್ ಪ್ರಾಕ್ಟೀಸ್ ಮಾಡೋದಾಗಲಿ, ಯಾವುದೇ ಆಗಲಿ, ಸೊ ಜಸ್ಟ್ ಹೋಮ್ ವರ್ಕ್ ಇದ್ದಿದ ಮೇಲೆ ತಾನೇ ಉತ್ತಮ ಅಂಕ ಗಳಿಸೋದು. ಸೊ ಇದನ್ನು ನಾವು ತಲೆಗಿಟ್ಕೊಂಡು ಯಾವುದೇ ಒಂದು ಕೆಲಸ ಮಾಡ್ಬೇಕು. ಸೊ ಅವನು ಏನು ಗಾಡಿನೇ ಓಡಿಸಿಲ್ಲ, ಅವನು ಅಷ್ಟು ತೊಗೊಂಡ, ಇವನೇನು ಗಾಡಿಯನ್ನು ಓಡಿಸಿಲ್ಲ, ಇವನು ಇಷ್ಟು ತೊಗೊಂಡ, ನಾನು ಗಾಡಿ ಓಡಿಸಿದ್ರೆ ಚೆನ್ನಾಗಿ ನಂಬರ್ ತೊಗೋಬೋದಿತ್ತು. ಸೊ ಆಮೇಲೆ ಯೋಚನೆ ಮಾಡಿದರೆ ಪ್ರಯೋಜನ ಇಲ್ಲ. ಅದಕ್ಕೋಸ್ಕರ ಫಸ್ಟಲ್ಲೇ ನಾವು ಒಂದು ಸ್ವಲ್ಪ ಹೋಮ್ವರ್ಕ್ ಮಾಡಿಕೊಂಡ್ರೆ, ಪ್ರಿಪೇರ್ ಆಗಿದ್ದರೆ ಒಳ್ಳೆಯದು ಅಂತ ಹೇಳುತ್ತಾ ಎಲ್ಲ ಅಭ್ಯರ್ಥಿಗಳಿಗೆ ಒಳ್ಳೆಯದಾಗಲಿ, ಶುಭವಾಗಲಿ. ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟಲ್ಲಿ ತಿಳಿಸಿ ಅಂತ ಹೇಳುತ್ತಾ, ಚಾನಲ್ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮಾಹಿತಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರಗಳು.